ಆಸ್ಕರ್ ಪ್ರಶಸ್ತಿಗಾಗಿ ಲಾಸ್ಟ್ ಲೇಡೀಸ್ ಎಂದು ಬದಲಾದ ಲಭಾತಾ ಲೇಡೀಸ್ ಚಿತ್ರ ಆಸ್ಕರ್ ಪ್ರಶಸ್ತಿಗೆ ಭಾರತದ ಅಧಿಕೃತ ಪ್ರವೇಶ ಪಡೆದಿರುವ ಲಭಾತಾ ಲೇಡೀಸ್ ಚಿತ್ರವನ್ನ ಈಗ ಲಾಸ್ಟ್ ಲೇಡೀಸ್ ಅಂತ ಮರುನಾಮಕರಣ ಮಾಡಲಾಗಿದೆ. ಈ ಚಿತ್ರ ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ, ನಿಮ್ಮ ಭವಿಷ್ಯವನ್ನ ಕಲ್ಪಿಸಿಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಪುರುಷ ಮಿತ್ರತ್ವದ ಬಗ್ಗೆ ಮಾತನಾಡುವಂತಹ ಬಹಳ ಮುಖ್ಯವಾದ ಚಿತ್ರವಾಗಿದೆ ಅಂತ ಅದರ ನಿರ್ಮಾಪಕರಾದ ಕಿರಣ್ ರಾವ್ ಮತ್ತು ಅಮೀರ್ ಖಾನ್ ಹೇಳಿದ್ದಾರೆ. ಮಹಿಳೆಯರ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ನಿಮ್ಮ ಸ್ವಂತ ಭವಿಷ್ಯವನ್ನ ಕಲ್ಪಿಸಿಕೊಳ್ಳುವಂತಹ ಸಾಮರ್ಥ್ಯದ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯವಾಗೋದು ಅದ್ಭುತ ಕಥೆಯಂತೆ ಭಾಸವಾಯಿತು ಅಂತ ಅವರು ಹೇಳಿದ್ರು. ಆಳವಾಗಿ ಬೇರೂರಿರುವ ಪಿತಾಪ್ರಭುತ್ವವನ್ನ ಪರೀಕ್ಷಿಸೋದಕ್ಕೆ, ದೋಷಗಳ ಹಾಸ್ಯವನ್ನ ಬಳಸೋದಕ್ಕೆ ಈ ಚಲನಚಿತ್ರವು ಅವಕಾಶವನ್ನ ನೀಡಿತು ಅಂತ ಚಿತ್ರದ ನಿರ್ದೇಶಕ ರಾವ್ ಹೇಳಿದ್ರು. ನಾನು ಕಥೆಯನ್ನ ಕೇಳಿದಾಗ ಅದು ನಿಜವಾಗಿಯೂ ನನಗೆ ತುಂಬಾ ವೈಯಕ್ತಿಕ ಅನ್ನಿಸ್ತು. ಯಾಕಂದ್ರೆ ಏಜೆನ್ಸಿಯನ್ನ ಹೊಂದಿರದ ಅನೇಕ ಮಹಿಳೆಯರನ್ನ ನಾನು ನೋಡಿದ್ದೇನೆ. ನನ್ನ ಜೀವನದಲ್ಲಿ ನಾನು ಬಯಸಿದಂತೆ ಮಾಡೋದಕ್ಕೆ ನಾನು ಹೊಂದಿದಂತಹ ಆಯ್ಕೆ ಅಂತ ಕಿರಣ್ ರಾವ್ ಇಲ್ಲಿ ಲಾಸ್ಟ್ ಲೇಡೀಸ್ ಚಿತ್ರದ ವಿಶೇಷ ಪ್ರದರ್ಶನದಲ್ಲಿ ಹೇಳಿದ್ರು.